ಹಕ್ಕಿಗಳ ಚಿಲಿಪಿಲಿ ಧ್ವನಿಯ ಜೊತೆಗೆ ಹಳ್ಳಿಯ ಆ ದೊಡ್ಡ ಮನೆಯಲ್ಲಿ ಮೊಳಗುವ ಕೌಸಲ್ಯ ಸುಪ್ರಭಾತದ ಮಧುರ ಧ್ವನಿ ಎಂದಿನಂತೆ ಇಂದು ಕೇಳಿಸತೊಡಗಿತು. ಆದರೆ ಆ ಸುಪ್ರಭಾತದ ಮಂತ್ರಘೋಷ ಆ ಮನೆಗೆ ಕೇವಲ ಹೊಸ ದಿನವನ್ನಷ್ಟೇ ತರುತ್ತಿರಲಿಲ್ಲ. ಬದಲಿಗೆ 10 ವರ್ಷಗಳಿಂದ ಮಡುಗಟ್ಟಿರುವ ಒಂದು ಮೌನ ಕಣ್ಣೀರ ಕಥೆಯನ್ನು ನೆನಪಿಸುತ್ತಿತ್ತು. ಬೆಳ್ಳಂ ಬೆಳಿಗ್ಗೆ ಇಡೀ ಜಗತ್ತು ಇನ್ನು ನಿದ್ರೆಯಿಂದ ಕಣ್ಣು ಬಿಡುವ ಮುನ್ನವೇ ಅವಳು ಎದ್ದಿದ್ದಳು. ಮಡಿಯಿಂದ ಸ್ನಾನ ಮುಗಿಸಿ ಮನೆಯ ಅಂಗಳವನ್ನೆಲ್ಲ ಗುಡಿಸಿ ಸಾರಿಸಿ ದೊಡ್ಡ ರಂಗೋಲಿಯನ್ನು ಇಟ್ಟಿದ್ದಳು. ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಪೂಜೆ ಮುಗಿಸುವಷ್ಟರಲ್ಲಿ ಇಡೀ ಮನೆಗೆ ಅವಳ ಕೈಯಿಂದ ಗಮಗಮಿಸುವ ಪೂಜೆಯ ಸುವಾಸನೆ ಹರಡಿತ್ತು. ಆದರೆ ಆ ಕೈಗಳ ಒಡತಿ ಮಾತ್ರ ಅಲ್ಲಿರಲಿಲ್ಲ. ಕೆಲಸದವಳು ಕೆಂಪಮ್ಮ ಇನ್ನು ತೂಕಡಿಸುತ್ತಾ ಅಡುಗೆ ಮನೆಗೆ ಬರುವಷ್ಟರಲ್ಲಿ ಅವಳು ತನಗಾಗಿ ಕಾಯುತ್ತಿದ್ದ ಕಾಫಿಯನ್ನು ಕೆಂಪಮ್ಮನ ಕೈಗಿಟ್ಟು ಅಡುಗೆಯನ್ನೆಲ್ಲ ಸರಸರನೆ ಮುಗಿಸಿ ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ್ದಳು. ಯಾರ ಕಣ್ಣಿಗೂ ಬೀಳದಂತೆ ಬೆಳಗಿನ ಸೂರ್ಯನ ಮೊದಲ ಕಿರಣ ತನ್ನ ಮುಖದ ಮೇಲೆ ಬೀಳುವ ಮುನ್ನವೇ ಅವಳು ತನ್ನ ಕೋಣೆಯ ಬಾಗಿಲು ಹಾಕಿಕೊಂಡು ಬಿಟ್ಟಿದ್ದಳು. ಅವಳೇ ಸೀತೆ, ಆ ದೊಡ್ಡ ಮನೆಯ ಜೀವ. ಆದರೆ ಅಪ್ರಕಟಿತ ಮೌನ. ಕೋಣೆಯ ಹೊರಗೆ ದಡದಡನೆ ಹೆಜ್ಜೆ ಸಪ್ಪಳವಾಯಿತು. ಆ ಮನೆಯ ಹಿರಿಯ ಯಜಮಾನರು, ಗೌರವಾನ್ವಿತ ವ್ಯಕ್ತಿಯಾದ ಕೃಷ್ಣೇಗೌಡರು ಆತುರವಾಗಿ ನಡೆದು ಬಂದರು. ಆದರೆ ಸೀತೆಯ ಕೋಣೆಯ ಮುಚ್ಚಿದ ಬಾಗಿಲನ್ನು ನೋಡಿ ನಿಂತ ಜಗತ್ತಿನಲ್ಲೇ ಕಲ್ಲಾಗಿ ಹೋದರು. ಅವರ ಮುಖದಲ್ಲಿ ತೀವ್ರ ನಿರಾಶೆ ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇಂದು ಕೂಡ ಅವರಿಗೆ ತಮ್ಮ ಪ್ರೀತಿಯ ಮೊಮ್ಮಗಳ ಮುಖ ನೋಡುವ ಭಾಗ್ಯ ಸಿಗಲಿಲ್ಲ. ಅವಳು ಬಾಗಿಲು ಹಾಕಿಕೊಳ್ಳುವ ಮುನ್ನವೇ ಬರಬೇಕೆಂದು ಅಂದುಕೊಂಡಿದ್ದ ಮುದುಕನಿಗೆ ಇಂದು ಸೋಲಾಗಿತ್ತು. ಗಂಡನ ಈ ದುಃಖವನ್ನು ನೋಡಲಾರದೆ ಅವರ ಪತ್ನಿ ಗಂಗಮ್ಮ ಹತ್ತಿರ ಬಂದು ಗಂಡನ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಲು ಯತ್ನಿಸಿದರು. ಯಾಕೆ ಹೀಗೆ ಆಡುತ್ತೀಯ ಗೌಡ್ರೆ, ಬಿಟ್ಟು ಬಿಡು. ಅವಳು ನಿನ್ನ ಮೇಲೆ ಕೋಪದಲ್ಲಿದ್ದಾಳೆ ಅಂದುಕೊಂಡೆಯಾ? ಇಲ್ಲ, ಅವಳಿಗೆ ನಮ್ಮ ಮೇಲಿರೋ ಪ್ರೀತಿ ಅವಳನ್ನು ಆ ಕೋಣೆಯಲ್ಲಿ ಕೂಡಿ ಹಾಕಿದೆ. ನಾವೇ ಎಲ್ಲರಿಗಿಂತ ಮುಂಚೆ ಎದ್ದು ಅವಳ ಮುಖ ನೋಡೋಣ ಅಂದರೆ ಅವಳು ನಮಗಿಂತ ಮುಂಚೆಯೇ ಎದ್ದು ಓಡಿ ಹೋಗ್ತಾಳಲ್ಲ ಎಂದು ಗಂಗಮ್ಮ ನಿಟ್ಟುಸಿರಿಟ್ಟರು. ಕೃಷ್ಣೇಗೌಡರ ಗಂಟಲು ತಡೆಯಲಾಗದೆ ಗದ್ಗದವಾಗಿತ್ತು. 10 ವರ್ಷಗಳಾಯಿತು. ಗಂಗಾ 10 ವರ್ಷಗಳಿಂದ ಆ ಮಗು ಸೂರ್ಯನನ್ನು ನೋಡುವುದಕ್ಕಿಂತ ಮುಂಚೆ ತನ್ನನ್ನು ತಾನು ಕತ್ತಲಲ್ಲಿ ಕರಗಿಸಿಕೊಳ್ಳುತ್ತಿದ್ದಾಳೆ. ಅಂದು ನಾವು ಮಾಡಿದ ಆ ಒಂದು ಸಣ್ಣ ತಪ್ಪು ಈ ಹಸುಗೂಸಿನ ಇಡೀ ಜೀವನವನ್ನೇ ಹೀಗೆ ಬಲಿ ತಗೊಳ್ಳುತ್ತೆ ಅಂತ ಅಂದುಕೊಂಡಿರಲಿಲ್ಲ ಎಂದು ಹಳೆಯ ನೆನಪಿನ ಬಲೆಯಲ್ಲಿ ಬಿದ್ದು ತಾವೇ ತಮ್ಮನ್ನು ದೂಷಿಸಿಕೊಳ್ಳುತ್ತಾ ಕಣ್ಣೀರಾದರು. ಕೃಷ್ಣೇಗೌಡರ 2ನೇ ಮಗ ಸುಂದರ್ ಮತ್ತು ಅವರ ಪತ್ನಿ ಕನಕ, ಅವರ ಒಬ್ಬಳೆ ಮುದ್ದಿನ ಮಗಳು ಈ ಸೀತೆ. ಹಳ್ಳಿಯ ಜನರೆಲ್ಲ ಅಸೂಯೆ ಪಡುವಂತೆ ಬೆಳೆದಿದ್ದ ಹೆಣ್ಣು ಮಗಳು. ಆದರೆ ಬಾಲ್ಯದ ಆಟ ಮುಗಿಯುವ ಮುನ್ನವೇ ಅವಳಿಗೆ ಮದುವೆ ಮಾಡಿಸಿ ಕಳುಹಿಸಿದ್ದರು. ವಿಧಿಯ ಆಟ ಎಷ್ಟು ಕ್ರೂರವಾಗಿತ್ತೆಂದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆಯ ಪತಿ ಭೀಕರ ರಸ್ತೆ ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ್ದ. ಅವತ್ತಿನಿಂದ ಸೀತೆಯ ಬಾಳಿನ ವಸಂತ ಮುಗಿದು ಹೋಗಿತ್ತು. ಕೇವಲ 18ರ ಹರೆಯದಲ್ಲೇ ಅವಳಿಗೆ ವಿಧವೆ ಎಂಬ ಪಟ್ಟ ಕಟ್ಟಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಸೀತೆ ಯಾರ ಮುಂದೆಯೂ ಬೆಳಗಿನ ಜಾವ ಮುಖ ತೋರಿಸುತ್ತಿರಲಿಲ್ಲ. ತನ್ನ ಮುಖ ನೋಡಿದರೆ ಯಾರಿಗಾದರೂ ಅಪಶಕುನವಾಗಬಹುದೇನೋ ಎಂಬ ಭಯ, ಗಿಲ್ಟ್ ಅವಳನ್ನು ಕಾಡುತ್ತಿತ್ತು. ಊರಿನ ಜನರು ಅಷ್ಟೇ ನಿಷ್ಠುರವಾಗಿದ್ದರು. ಯಾವುದೇ ಮದುವೆ, ಮುಂಜಿ, ಹಬ್ಬ ಹರಿದಿನಗಳ ಶುಭ ಕಾರ್ಯಗಳಿಗೆ ಸೀತೆಯನ್ನು ಕರೆಯುತ್ತಿರಲಿಲ್ಲ. ಅವಳು ವಿಧವೆ, ಅವಳು ಬಂದರೆ ಕಾರ್ಯ ಕೆಡುತ್ತದೆ ಎಂಬ ಕಟು ಮಾತುಗಳು ಅವಳ ಕಿವಿಗೆ ಬಿದ್ದಾಗಲೆಲ್ಲ ಅವಳ ಹೃದಯ ಒಡೆದು ಹೋಗುತ್ತಿತ್ತು. ಕ್ರಮೇಣ ಅವಳಿಗೂ ಹೊರಗಿನ ಪ್ರಪಂಚ ಬೇಡವೆನಿಸಿಬಿಟ್ಟಿತ್ತು. ಆದರೆ ಸೀತೆ ಕೇವಲ ಕಣ್ಣೀರು ಹಾಕುವ ಹುಡುಗಿಯಾಗಿರಲಿಲ್ಲ. ಅವಳು ತುಂಬ ಬುದ್ಧಿವಂತೆ, ವಿದ್ಯಾವಂತೆ ಮತ್ತು ಕಲಾಕೋವಿದೆ. ಊರಿನ ಕೆಲವು ಒಳ್ಳೆಯ ಮನಸ್ಸಿನ ಜನ ಅವಳ ಮೇಲಿನ ಗೌರವದಿಂದ ತಮ್ಮ ಮಕ್ಕಳನ್ನು ಅವಳ ಬಳಿ ಕಳುಹಿಸುತ್ತಿದ್ದರು. ಸೀತೆ ಆ ಪುಟ್ಟ ಮಕ್ಕಳಿಗೆ ಭರತನಾಟ್ಯದ ಹೆಜ್ಜೆಗಳನ್ನು ಕಲಿಸುತ್ತಿದ್ದಳು. ಜೊತೆಗೆ ಟ್ಯೂಷನ್ ಕೂಡ ಮಾಡುತ್ತಿದ್ದಳು. ಆ ಮುಗ್ಧ ಮಕ್ಕಳ ಜೊತೆ ಇರುವಾಗ ಮಾತ್ರ ಅವಳ ಮುಖದಲ್ಲಿ ನಗು ಮೂಡುತ್ತಿತ್ತು. ಈ ಕಥೆಯ ಮತ್ತೊಂದು ಪ್ರಮುಖ ಪಾತ್ರವೇ ರಂಜಿತ್. ಅವನು ಕೃಷ್ಣೇಗೌಡರ ಮೊದಲನೇ ಮಗ. ಶಂಕರ್ ಮತ್ತು ರೂಪಾ ದಂಪತಿಯ ಒಬ್ಬನೇ ಮಗ. ಅಂದರೆ ಸೀತೆಯ ದೊಡ್ಡಪ್ಪನ ಮಗ, ಪ್ರೀತಿಯ ಅಣ್ಣ. ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ ರಂಜಿತ್ಗೆ ತನ್ನ ತಂಗಿ ಸೀತೆ ಅಂದರೆ ಪಂಚಪ್ರಾಣ. ಊರಿನವರು ತಂಗಿಯನ್ನು ನಡೆಸಿಕೊಳ್ಳುವ ರೀತಿ, ಅವಳು ಪಡುತ್ತಿರುವ ನರಕ ಯಾತನೆ ಎಲ್ಲವನ್ನೂ ಕಂಡು ರಂಜಿತ್ ಒಳಗೊಳಗೆ ಕುದಿಯುತ್ತಿದ್ದ. ನನ್ನ ತಂಗಿ ಯಾವ ತಪ್ಪು ಮಾಡಿದ್ದಾಳೆ ಅಂತ ಇಡೀ ಊರು ಅವಳನ್ನು ದೂರ ಇಟ್ಟಿದೆ. ಕೇವಲ ಒಂದು ಅಪಘಾತ ಅವಳ ಜೀವನವನ್ನೇ ಮುಗಿಸಿಬಿಡಬೇಕಾ ಎಂಬ ಪ್ರಶ್ನೆ ಅವನನ್ನು ಕಾಡ್ತಿತ್ತು. ಹೇಗಾದರೂ ಮಾಡಿ ಈ ಮೂಢನಂಬಿಕೆಯ ಸಮಾಜದಿಂದ ಮತ್ತು ಆ ಕತ್ತಲೆ ಕೋಣೆಯಿಂದ ತನ್ನ ತಂಗಿಯನ್ನು ಹೊರಗೆ ತರಬೇಕು, ಅವಳಿಗೆ ಹೊಸದೊಂದು ಜೀವನ ಕಟ್ಟಿಕೊಡಲೇಬೇಕು ಎಂದು ರಂಜಿತ್ ಮನಸ್ಸಿನಲ್ಲೇ ದೊಡ್ಡದೊಂದು ಪ್ರತಿಜ್ಞೆ ಮಾಡಿದ್ದ.
ದೊಡ್ಡ ಮನೆಯ ಹಜಾರದಲ್ಲಿ ಎಲ್ಲರ ತಿಂಡಿ ಮುಗಿದಿತ್ತು. ಮನೆ ಮಂದಿಯೆಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟಿದ್ದರು. ಅಡುಗೆ ಮನೆಯಿಂದ ತಟ್ಟೆಯಲ್ಲಿ ಬಿಸಿ ಬಿಸಿ ತಿಂಡಿ ಮತ್ತು ಹಾಲಿನ ಲೋಟವನ್ನು ಹಿಡಿದುಕೊಂಡು ಬಂದ ಸೀತೆಯ ತಾಯಿ ಕನಕ ತೂಗುತ್ತಿರುವ ಹೃದಯದೊಂದಿಗೆ ಸೀತೆ ರೂಮಿನ ಹತ್ತಿರ ಬಂದರು. 10 ವರ್ಷಗಳಿಂದ ತಾಯಿಗಾಗಿ ಮಗಳ ಈ ಸ್ಥಿತಿಯನ್ನು ನೋಡಿ ಅವರ ಕರುಳು ಸೀಳಿ ಹೋಗಿತ್ತು. ಮೆಲ್ಲನೆ ನಡೆದು ಬಂದು ಆ ಮುಚ್ಚಿದ್ದ ಮರದ ಬಾಗಿಲನ್ನು 3 ಬಾರಿ ತಟ್ಟಿದ್ದರು ಸೀತಾ. ಅಮ್ಮ, ನನ್ನ ತಾಯಿ, ಎಲ್ಲರೂ ತಿಂಡಿ ತಿಂದು ಹೋದರು. ಇಡೀ ಮನೆ ಖಾಲಿಯಾಗಿದೆ. ಈಗಲಾದರೂ ಆ ಬಾಗಿಲು ತೆರೆದು ಹೊರಗೆ ಬಾ ಮಗಳೇ. ಬಂದು ನಿನ್ನ ತಾಯಿ ಕೈಯಾರೆ ಹಣ್ಣು ತಿಂಡಿ ತಿನ್ನು ಎಂದು ಗದ್ಗಿತ ಧ್ವನಿಯಲ್ಲಿ ಕರಗುತ್ತಾ ಬೇಡಿಕೊಂಡರು. ಬಾಗಿಲಿನ ಹೊರಗೆ ತಾಯಿನ ಕಣ್ಣೀರಿನ ಕರೆ. ಬಾಗಿಲಿನ ಒಳಗೆ ಕತ್ತಲಲ್ಲೇ ಕುಳಿತಿದ್ದ ತನ್ನ ಕಣ್ಣೀರನ್ನು ತಾನೇ ಒರೆಸಿಕೊಳ್ಳುತ್ತಿರುವ ಸೀತೆ. ಹಳ್ಳಿಯ ದೊಡ್ಡ ಮನೆಯಲ್ಲಿ ಮೌನ ಮತ್ತು ಕಣ್ಣೀರಿನ ವಾತಾವರಣವಿದ್ದರೆ, ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾಂಕ್ರೀಟ್ ಕಾಡಿನಲ್ಲಿ ಸಂಪೂರ್ಣ ಭಿನ್ನವಾದ ಜಗತ್ತೊಂದಿತ್ತು. ಅಲ್ಲಿ ಭಾವನೆಗಳಿಗಿಂತ ಹೆಚ್ಚಾಗಿ ಸಮಯ, ಹಣ ಮತ್ತು ಯಶಸ್ಸು ಮಾತ್ರ ಮಾತನಾಡುತ್ತಿದ್ದವು. ಆ ಜಗತ್ತಿನ ಅಧಿಪತಿಯೇ ನಮ್ಮ ಕಥೆಯ ನಾಯಕ. ಅಭಿಮನ್ಯು ರಾಜಗುರು, ಇಡೀ ಭಾರತದಲ್ಲೇ ನಂಬರ್ 1 ಬಿಸ್ನೆಸ್ ಐಕಾನ್, ಅತ್ಯಂತ ಸ್ಟೈಲಿಶ್ CEO. ಇವನ ಹೆಸರೇ ಒಂದು ಬ್ರ್ಯಾಂಡ್. ಇವನು ಅಡಿ ಇಟ್ಟರೆ ಷೇರು ಮಾರುಕಟ್ಟೆ ನಡುಗುತ್ತಿತ್ತು. ಇವನು ಕೈ ಹಾಕಿದ ಜಾಗವೆಲ್ಲ ಚಿನ್ನವಾಗ್ತಿತ್ತು. ಆದರೆ ಈ ಯಶಸ್ಸಿನ ಜೊತೆಗೆ ಇವನಿಗೆ ಮತ್ತೊಂದು ಹೆಸರಿತ್ತು, ಕ್ರೋಧದ ಒಡೆಯ. ಅಭಿಮನ್ಯು ಎಂದರೆ ಅತಿ ಅಪ್ರತಿಮ ಕೋಪಿಷ್ಟ. ಅವನ ಕಣ್ಣಿನ ತೀಕ್ಷ್ಣ ನೋಟಕ್ಕೆ, ಗಾಂಭೀರ್ಯಕ್ಕೆ ಹೆದರಿ ಆಫೀಸ್ನ ಉದ್ಯೋಗಿಗಳು ಉಸಿರಾಡಲು ಮರೆಯುತ್ತಿದ್ದರು. ಕೆಲಸದಲ್ಲಿ ತಪ್ಪು ಮಾಡಿದರೆ ಯಾರನ್ನೂ ಕ್ಷಮಿಸಿದ ಕಟು ಸ್ವಭಾವ ಅವನದು. ಅದೇ ಆಫೀಸಿನ ಟಾಪ್ ಫ್ಲೋರ್ನಲ್ಲಿದ್ದ ಬೃಹತ್ CEO ಕ್ಯಾಬಿನ್ ಒಳಗೆ ಅಭಿಮನ್ಯು ಫೈಲ್ ಒಂದನ್ನು ಕೋಪದಿಂದ ಮೇಜಿನ ಮೇಲೆ ಎಸೆದ. ಸಪ್ಪಳವಾಯಿತು. ಹೊರಗೆ ನಿಂತಿದ್ದ ಸೆಕ್ರೆಟರಿ ಬೆದರಿ ನಡುಗಿದಳು. ಆದರೆ ಆ ಕೋಪದ ಜ್ವಾಲೆಯಲ್ಲಿ ನಡುವೆಯೋ ಯಾವ ಭಯವೂ ಇಲ್ಲದೆ ಕಾಫಿ ಹಿರಡುತ್ತಾ ಸೋಫಾದ ಮೇಲೆ ಆರಾಮಾಗಿ ಕಾಲು ಮೇಲೆ ಕಾಲು ಹಾಕಿ ಕುಳಿತಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದ. ಅವನೇ ರಾಮ್ ಪ್ರಸಾದ್ ಶೆಟ್ಟಿ, ಅಭಿಮನ್ಯು ರೈಟ್ ಹ್ಯಾಂಡ್, ಪ್ರಾಣ ಸ್ನೇಹಿತ ಮತ್ತು ಕಂಪನಿಯ ಚೀಫ್ ಆಪರೇಟಿಂಗ್ ಆಫೀಸರ್ COO. ಇವರಿಬ್ಬರ ಜೊತೆಗೆ ಕಾಲೇಜು ದಿನಗಳಿಂದಲೂ ನೆರಳಿನಂತೆ ಜೊತೆಯಾಗಿರುವ ಮತ್ತೊಬ್ಬ ಆಪ್ತ ಗೆಳೆಯನೇ ರಂಜಿತ್, ಹಳಿಯ ಸೀತೆಯ ಅಣ್ಣ. ಕಾಲೇಜು ದಿನಗಳಲ್ಲಿ ರಂಜಿತ್ ಪ್ರೀತಿಯಿಂದ ಇವನನ್ನು ರಾಮ್ ಅಲಿಯಾಸ್ ರಾಮ್ ಎಂದೇ ಕರೆಯುತ್ತಿದ್ದ. ಅಭಿಮನ್ಯುನ ಈ ಸಿಂಹದಂತಹ ಕೋಪವನ್ನು ನಿಯಂತ್ರಿಸಲು ಮತ್ತು ಅವನ ಎದುರು ನಿಂತು ಮಾತನಾಡುವ ಧೈರ್ಯ ಇರೋದು ಈ ಇಬ್ಬರು ಗೆಳೆಯರಿಗೆ ಮಾತ್ರ. ರಾಮ್ಗೆ ತನ್ನದೇ ವಯಸ್ಸಿನ ಒಬ್ಬಳೆ ಮುದ್ದಿನ ತಂಗಿ ಇದ್ದಾಳೆ, ಇಬ್ಬರು ಟ್ವಿನ್ಸ್. ಅಭಿಮನ್ಯು ಇಷ್ಟೊಂದು ಕಠಿಣ ಮತ್ತು ಕೋಪಿಷ್ಠನಾಗಲು ಅವನ ಹಿನ್ನೆಲೆ ಮತ್ತು ರಾಜಗುರು ಕುಟುಂಬದ ಕಟ್ಟುಪಾಡುಗಳೇ ಕಾರಣವಾಗಿತ್ತು. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಮತ್ತು ಹಳೆಯ ಶ್ರೀಮಂತ ಕುಟುಂಬ ಇವರದ್ದು. ಇವರ ಸಾಮ್ರಾಜ್ಯ ಇಡೀ ದೇಶದಲ್ಲಿ ಹರಡಿದೆ. ತಂದೆ ಜಗದೀಶ್ ಪ್ರಸಾದ್ ರಾಜ್ಗುರು ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್, ಅತ್ಯಂತ ಶಿಸ್ತಿನ ಕಠಿಣ ಸ್ವಭಾವದ ವ್ಯಕ್ತಿ. ಮಗ ಅಭಿಮನ್ಯುವನ್ನು ತನಗಿಂತ ಮಿಗಿಲಾದ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದವರು ಇವರೇ. ತಂದೆ ಮಗನ ನಡುವೆ ಬಿಸ್ನೆಸ್ ವಿಷಯದಲ್ಲಿ ಸದಾ ಒಂದು ಕೋಲ್ಡ್ ವಾರ್ ನಡೆಯುತ್ತಿರುತ್ತದೆ. ತಾಯಿ ದೇವಿಕಾ ರಾಜ್ಗುರು ಹೈ ಸೊಸೈಟಿ ಲೇಡಿ, ನಯ, ನಾಜೂಕು, ಸ್ಟೇಟಸ್ ಹಾಗೂ ಸಮಾಜದ ಗೌರವಕ್ಕೆ ಅತಿಯಾದ ಬೆಲೆ ಕೊಡುವ ಹೆಣ್ಣು ಮಗಳು. ಮಗನ ಕೋಪದ ಸ್ವಭಾವದ ಬಗ್ಗೆ ಇವರಿಗೂ ಕೊಂಚ ಆತಂಕವಿದೆ. ತಂಗಿ ಅಹಲ್ಯ ರಾಜ್ಗುರು ಅಭಿಮನ್ಯುವಿಗೆ ಪ್ರಾಣವಾಗಿರುವ ಒಬ್ಬಳೇ ತಂಗಿ. ರಾಮ್ನ ತಂಗಿಯ ವಯಸ್ಸಿನವಳೇ ಆದ ಅಹಲ್ಯ ಈಗಷ್ಟೇ MBA ಮುಗಿಸಿದ್ದಾಳೆ. ಅಣ್ಣನೆಂದರೆ ಅವಳಿಗೆ ಸಿಕ್ಕಾಪಟ್ಟೆ ಭಯ ಮತ್ತು ಅಷ್ಟೇ ಗೌರವ. ತುಂಬ ಮುಗ್ಧ ಹಾಗೂ ಆಧುನಿಕ ಆಲೋಚನೆಗಳಿರುವ ಹುಡುಗಿ. ರಾಜ್ಗುರು ಕುಟುಂಬದ ಪ್ರಕಾರ ಸಮಾಜದಲ್ಲಿ ಅವರ ಸ್ಟೇಟಸ್ ಮತ್ತು ಗೌರವವೇ ಎಲ್ಲಕ್ಕಿಂತ ಮಿಗಿಲಾಗಿದ್ದದ್ದು. ಇಂತಹ ಕುಟುಂಬದ ಏಕೈಕ ವಾರಸುದಾರನೇ ಅಭಿಮನ್ಯು. ಅಂದು ಸಂಜೆ ಆಫೀಸಿನ ಕೆಲಸ ಮುಗಿದ ನಂತರ ಅಭಿಮನ್ಯು, ರಾಮ್ ಮತ್ತು ರಂಜಿತ್ ಮೂವರು ಕ್ಯಾಬಿನ್ನಲ್ಲಿ ಕುಳಿತಿದ್ದರು. ರಂಜಿತ್ ಮುಖದಲ್ಲಿ ಎಂದಿಗೂ ನಗು ಇರಲಿಲ್ಲ. ತಂಗಿ ಸೀತೆಯ ನೆನಪು ಅವನನ್ನು ಬಹುವಾಗಿ ಕಾಡುತ್ತಿತ್ತು. ಇದನ್ನು ಗಮನಿಸಿದ ರಾಮ್ ರಂಜಿತ್ ಹೆಗಲ ಮೇಲೆ ಕೈ ಇಟ್ಟನು. ಏನೋ ರಂಜು, ಇವತ್ತು ತುಂಬಾ ಸೈಲೆಂಟ್ ಆಗಿದ್ದೀಯಾ? ಹಳ್ಳಿಯಿಂದ ಅಮ್ಮ ಫೋನ್ ಮಾಡಿದ್ರಾ ಎಂದು ರಾಮ್ ಕೇಳಿದಾಗ ರಂಜಿತ್ ಕಣ್ಣುಗಳು ತೇವವಾದವು. ಹೌದು ರಾಮ್, ಇವತ್ತಿಗೂ ನನ್ನ ತಂಗಿ ಸೀತೆ ಬೆಳ್ಳಂಬೆಳಗ್ಗೆ ಎದ್ದು ಇಡೀ ಮನೆ ಕೆಲಸ ಮುಗಿಸಿ ಯಾರ ಕಣ್ಣಿಗೂ ಬೀಳಬಾರದು ಅಂತ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾಳಂತೆ. 10 ವರ್ಷಗಳಾಯ್ತು ರಾಮ್. ಆ ಊರಿನ ಮೂಢನಂಬಿಕೆ ಮತ್ತು ವಿಧಿಯ ಆಟಕ್ಕೆ ಅವಳ ಜೀವನ ಆ ಕತ್ತಲೆ ಕೋಣೆಯಲ್ಲಿ ಕರಗಿ ಹೋಗ್ತಿದೆ. ಅವಳನ್ನು ಹೇಗಾದ್ರೂ ಮಾಡಿ ಈ ನರಕದಿಂದ ಹೊರಗೆ ತೆಗಿಬೇಕು ಎಂದು ರಂಜಿತ್ ಭಾವುಕನಾಗಿ ಹೇಳಿದನು. ಇದನ್ನೆಲ್ಲ ಕೇಳುತ್ತಿದ್ದ CEO ಅಭಿಮನ್ಯು ರಾಜಗುರು ಕುರ್ಚಿಯಿಂದ ಎದ್ದು ನಿಂತು ಕೋಪದಿಂದ ಕಿಟಕಿಯ ಹೊರಗೆ ನೋಡುತ್ತಾ ಸಿಗರೆಟ್ ಹಚ್ಚಿದನು. ಭಾವನೆಗಳಿಗಿಂತ ಪ್ರಾಕ್ಟಿಕಾಲಿಟಿಗೆ ಬೆಲೆ ಕೊಡುವ ಅಭಿಮನ್ಯುಗೆ ಈ ಕಣ್ಣೀರಿನ ಕಥೆಗಳು ಇಷ್ಟವಾಗ್ತಿರಲಿಲ್ಲ. ಅವನ ರಾಜಗುರು ಕುಟುಂಬದ ರಕ್ತದಲ್ಲಿ ಭಾವನೆಗಳಿಗೆ ಜಾಗವಿರಲಿಲ್ಲ.
ರಂಜಿತ್, ಪ್ರಪಂಚದಲ್ಲೇ ಗೆಲ್ಲಬೇಕಾದರೆ ಮೊದಲು ಅಳುವುದನ್ನು ನಿಲ್ಲಿಸಬೇಕು. ನಿನ್ನ ತಂಗಿ ಸಮಾಜಕ್ಕೆ ಹೆದರಿ ತನ್ನನ್ನು ತಾನು ಕೋಣೆಯಲ್ಲಿ ಕೂಡಿ ಹಾಕಿಕೊಂಡಿದ್ದಾಳೆ ಎಂದರೆ ಅವಳು ಕೇವಲ ದುರ್ಬಲಳು ಎಂದರ್ಥ. ಇಂತಹ ದುರ್ಬಲ ಮನಸ್ಸಿನವರನ್ನು ಈ ಪ್ರಪಂಚದ ಜಗಿದು ಉಗುಳಿದು ಬಿಡುತ್ತದೆ. ಅವಳಿಗೆ ಹೊರಗೆ ಬರುವ ಧೈರ್ಯವೇ ಇಲ್ಲ ಎಂದು ತನ್ನ ಎಂದಿನ ಕಟುಧ್ವನಿಯಲ್ಲಿ ಹೇಳಿದನು. ಅಭಿಮನ್ಯುನ ಮಾತು ಕೇಳಿ ರಂಜಿತ್ಗೆ ನೋವಾಯಿತು. ಆದರೆ ರಾಮ್ ತಕ್ಷಣ ಮಧ್ಯೆ ಪ್ರವೇಶಿಸಿ, ಅಭಿ, ಎಲ್ಲರ ಜೀವನವೂ ನಿನ್ನ ಹಾಗೆ ಇರುವುದಿಲ್ಲ. ಸೀತೆ ದುರ್ಬಲಳಲ್ಲ, ಅವಳ ಪರಿಸ್ಥಿತಿ ಹಾಗಿದೆ. ನೀನು ಅವಳನ್ನು ನೋಡಿಲ್ಲ. ಅವಳ ಕಲೆ, ಅವಳ ಬುದ್ಧಿವಂತಿಕೆ ನಿನಗೆ ಗೊತ್ತಿಲ್ಲ. ನೋಡಿದರೆ ಹೀಗೆ ಮಾತನಾಡುತ್ತಿರಲಿಲ್ಲ ಎಂದನು ಸವಾಲಿನಂತೆ. ಅಭಿಮನ್ಯು ತಿರಸ್ಕಾರದಿಂದ ನಕ್ಕು, ನಾನು ನೋಡುವ ಅಗತ್ಯವೂ ಇಲ್ಲ. ಅವಳು ನನ್ನ ಕಣ್ಣಿಗೆ ಬೀಳುವುದು ಬೇಡ. ಒಂದು ವೇಳೆ ಅವಳಲ್ಲಿ ಅಷ್ಟೊಂದು ಧೈರ್ಯವಿದ್ದರೆ ಈ ಬೆಂಗಳೂರಿನ ಬಂದು ತನ್ನ ಕಣ್ಣೆದುರು ನಿಲ್ಲಲಿ, ಆಗ ಒಪ್ಪಿಕೊಳ್ಳುತ್ತೇನೆ ಎಂದು ಅಹಂಕಾರದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ. ರಾಜಗುರು ವಂಶದ ಈ ಅಹಂಕಾರದ ಸಿಂಹ ಹೀಗೆ ಸವಾಲು ಹಾಕಿ ಹೋಗಿದ್ದೇ ತಡ. ರಾಮ್ ಮತ್ತು ರಂಜಿತ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡ್ರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.